ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಜಯಮಾಲಿನಿ ಮೇಡಮ್ ಅವರ ಬದುಕಿನ ಸರಣಿಯ ಅಂತಿಮ ಘಟ್ಟಕ್ಕೆ ತಲುಪಾಯಿತು. ಇವತ್ತು ಫೈನಲ್ ಎಪಿಸೋಡು. ಜಯಮಾಲಿನಿ ಅಮ್ಮ ಅವರ ಮದುವೆ ಬಗ್ಗೆ ಹೇಳಿದ್ದೆ. ಅಂದರೆ ಅವರು ಸಾಕಷ್ಟು ವರ್ಷಗಳ ಕಾಲ ನಟಿಸ್ಕೊಂಡು ಸಂಸಾರದ ಕಡೆನೇ ಗಮನ ಕೊಟ್ಟಿದ್ದರಿಂದ ಅವ್ರಿಗೆ ಮದುವೆ ಆಗಬೇಕು ಆ ಕಡೆಗೆ ಯೋಚನೆ ಬಂದಿರಲಿಲ್ಲ. ಇದ್ರ ಮಧ್ಯದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿರೋ ಕೆಲವು ಸಿನಿಮಾಗಳ ಬಗ್ಗೆ ನಾನು ಹೇಳೋದನ್ನು ಮರ್ತಿದ್ದೆ. ಅದು ಗುರು ಶಿಷ್ಯರು ಇರ್ಬೋದು, ರಹಸ್ಯ ರಾತ್ರಿ ಅವ್ರದ್ದು ಯಾವುದೋ ಮೊದಲನೇ ಕನ್ನಡ ಸಿನಿಮಾ ಅಂತ ನಿನ್ನೆ ಒಬ್ಬರು ಚಂದಾದಾರರು ಕಮೆಂಟ್ ಮಾಡಿದರು. ನನಗೆ ಅದರ ಬಗ್ಗೆ ನಿನ್ನೆನೂ ತಿಳಿಸಿದೆ, ಸ್ಪಷ್ಟ ಮಾಹಿತಿ ಇಲ್ಲ. ಬಡ್ಡಿ ಬಂಗಾರಮ್ಮ, ಗಾಯತ್ರಿ ಮದುವೆ, ಒಂದೇ ಗುರಿ, ಕಿಲಾಡಿ ಜೋಡಿ, ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಟೋಟಲಿ ಒಂದು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಮದುವೆ ವಿಚಾರಕ್ಕೆ ಇವಾಗ ನಾನು ಬರೋದಾಯ್ತು ಅಂತಂದರೆ, ಅವರ ಒಂದು ಅಣ್ಣನ ಫ್ರೆಂಡೇ ಇವಾಗ ಅವ್ರ ಮದುವೆ ಆಗಿರುವ ಪತಿ. ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ಪ್ರಪೋಸಲು ಯಾವುದೋ ಫಂಕ್ಷನ್ನಲ್ಲಿ ನೋಡಿ ಇಷ್ಟ ಆಗಿ ಅಂದರೆ ಮಾತುಕತೆ ಆಗಿ ಸಿನಿಮಾ ನಟಿ ಅಂತ ಗೊತ್ತಿದ್ದೂ ಮದುವೆ ಆಗೋಕ್ಕೆ ಒಪ್ಕೊಂಡ್ರು. ಇನಿಷಿಯಲ್ ಡೇಸ್ನಲ್ಲಿ ಸ್ಟಾರ್ಟಿಂಗಲ್ಲಿ ಅವರ ಪತಿಯ ತಾಯಿ ಅಂದರೆ ಅವರ ಗಂಡನ ಅಮ್ಮ ಹಾಗೂ ಸಿಸ್ಟ್ರಿಗೆ ಈ ಸಂಬಂಧ ಅಷ್ಟಾಗಿ ಒಪ್ಪಿರಲಿಲ್ವಂತೆ. ಯಾಕೆಂದರೆ ಸಿನಿಮಾದವರು ಹೆಂಗಿರ್ತಾರೋ ಏನೋ ಅದಿರುತ್ತಲ್ಲ, ಒಂದು ಜನರಲಿ ಸಿನಿಮಾದವರು ಅಂತಂದರೆ ಒಂದು ಭಾವನೆ, ಒಂದು ವರ್ಗದ ಜನಕ್ಕೆ ಅದು ಇರೋದು ಸಹಜ, ಅದು ತಪ್ಪಲ್ಲ. ಸೊ ಆ ರೀತಿ ಇತ್ತಂತೆ. ಆಮೇಲೆ ಜಯಮಾಲಿನಿ ಅಮ್ಮ ಅವರ ನಡವಳಿಕೆ, ಅವರ ಬಿಹೇವಿಯರು, ಅವರ ದೈವ ಭಕ್ತಿ, ಅವರ ಪೂಜೆ ಪುನಸ್ಕಾರ, ಇದನ್ನೆಲ್ಲವೂ ನೋಡಿ ಅತ್ತೆ ಹಾಗೂ ಅವರ ನಾದ್ನಿ ಎಲ್ಲರೂ ಒಪ್ಕೊಂಡು ಖುಷಿಯಾಗಿ 1994 ಅದು ಕಾಣುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಜುಲೈ 24 ಅಂತ ಕಾಣುತ್ತೆ. ಆ ಡೇಟ್ ಬಗ್ಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ಬಟ್ 94 ಮದುವೆ ಆಗಿದ್ದು. ತಿರುಪತಿನಲ್ಲಿ ಮದುವೆ ಆಗಿದ್ದಾರೆ. ಆಮೇಲೆ ಚೆನ್ನೈನಲ್ಲಿ ರಿಸೆಪ್ಷನ್ ಆಗಿದೆ. ಅಲ್ಲಿಗೆ ಸಾಕಷ್ಟು ಜನ ಉದ್ಯಮದ ಗಣ್ಯರೆಲ್ಲರೂ ಬಂದು ಈ ಹೊಸ ಜೋಡಿಗಳಿಗೆ, ನವ ವಧುವರರಿಗೆ ಹರಸಿ ಹಾರೈಸಿದ್ದಾರೆ. ಇದಾದಮೇಲೆ ಅಂದರೆ ಮದುವೆ ಫಿಕ್ಸ್ ಆಗೋ ಸಂದರ್ಭದಲ್ಲೇ ಸಿನಿಮಾ ನಟಿ ಅನ್ನೋ ಈ ಒಂದು ಸಣ್ಣ ಗೊಂದಲ, ಸಣ್ಣ ಸಮಸ್ಯೆ ಇವೆಲ್ಲ ಇದ್ದಿದ್ದರಿಂದ ಮದುವೆ ಆಗ್ತಾ ಇರೋವಾಗೇ ಜಯಮಾಲಿನಿ ಅಮ್ಮ ಅವರು ಅವರ ಬಣ್ಣದ ಬದುಕಿಗೆ ಒಂದು ವಿದಾಯನ ಹೇಳಿದ್ದಾರೆ. ಯಾವಾಗಲೂ ಒಂದು ಹೆಣ್ಣಿಗೆ ಮದುವೆ, ಮನೆ, ಸಂಸಾರ ಅನ್ನೋದು ಮುಖ್ಯ. ಸಾಕಷ್ಟು ನಾನು ನಟಿಸಿದ್ದೀನಿ, ಎಲ್ಲ ಅಕ್ಕಂದ್ರ ಮದುವೆನೂ ಮಾಡಿದ್ದೀನಿ, ಅಣ್ಣಂದ್ರ ಮದುವೆನೂ ಆಗಿದೆ. ಇವಾಗ ನನ್ನ ಜೀವನನ ನಾನು ಕಂಡುಕೊಳ್ಳುವಂಥ ಸಮಯ ಅಂತ ತಿಳ್ಕೊಂಡು ಅವರು ಸಿನಿಮಾ ಪ್ರಪಂಚದಿಂದ ದೂರ ಆದರು. ಯಾಕೆಂದರೆ ಅವ್ರ ಮನೆಯಲ್ಲೂ ಅವರ ಯಜಮಾನರು ಅದೇ ಹೇಳಿದ್ರಂತೆ, ಸಾಕು ಇಷ್ಟು ವರ್ಷ ದುಡ್ದಿದೆಯಾ, ಆರಾಮಾಗಿ ಇರು, ನಾನು ನನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿದ್ಮೇಲೆ, ಅಂಥ ಒಬ್ಬ ಒಳ್ಳೆಯ ಗಂಡ ಸಿಕ್ಕಿದ್ಮೇಲೆ ಅವ್ರಿಗೆ ಅದೇ ಪ್ರಪಂಚ ಅಂತ ಅನ್ನಿಸ್ತು. ನನ್ನ ಮಿಕ್ಕಿರೋ ಸಮಯನ ನಮ್ಮ ಯಜಮಾನರಿಗೆ, ಅತ್ತೆಗೆ ಹಾಗೂ ಮಗುಗೆ ಕೊಡೋಣ ಅಂತ ತೀರ್ಮಾನ ಮಾಡಿ ಅವರು ಬಣ್ಣದ ಬದುಕಿಂದ ದೂರ ಉಳ್ಕೊಂಡ್ರು. ಅವ್ರಿಗೆ ಒಬ್ಬ ಮಗ ಇದ್ದಾರೆ. ಅವರ ಎಜುಕೇಷನ್ ಎಲ್ಲ ಸ್ಪೇನಲ್ಲಿ ಮಾಡಿಸಿದ್ದಾರೆ. ಇತ್ತೀಚೆಗಷ್ಟೇ 3 ವರ್ಷಗಳ ಹಿಂದೆ ಅವರ ಮಗನ ಮದುವೆ ಕೂಡ ಮಾಡಿದ್ದಾರೆ. ಅದ್ದೂರಿಯಾಗ ಮದುವೆ ಚೆನ್ನೈನಲ್ಲೇ ನೆರವೇರಿತು. ಇನ್ನು ನೀವೆಲ್ಲ ಕೇಳ್ತಾ ಇದ್ದೀರಾ ಜಯಮಾಲಿನಿ ಅಮ್ಮ ಅವರ ಸಂದರ್ಶನ ಮಾಡಿ ಅಂತ. ಅವ್ರದ್ದು ತೆಲುಗುಗೆ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ, ತಮಿಳಲ್ಲಿ ಕೆಲವರು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ತಮಿಳು ಇಂಟರ್ವ್ಯೂ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ತೆಲುಗು ಸಾಕಷ್ಟು ವಾಹಿನಿಗಳಿಗೆ ಅವರು ಸಂದರ್ಶನ ಕೊಟ್ಟಿದ್ದಾರೆ. ನೀವು ಪ್ರಯತ್ನ ಮಾಡಿ ಅಂತ ಹೇಳಿದರೆ ಖಂಡಿತ. ಈಗೆಲ್ಲ 3 ವರ್ಷದಿಂದನೂ ನಾನು ಪ್ರಯತ್ನದಲ್ಲೇ ಇದ್ದೀನಿ. ಇದಕ್ಕೆ ಅನುರಾಧ ಮೇಡಮ್ ಅವರು ನನಗೆ ಸಹಾಯ ಮಾಡ್ತಾಯಿದ್ದಾರೆ. ಆಮೇಲೆ ಸತ್ಯಪ್ರಿಯ ಮೇಡಮ್ ಅವ್ರನ್ನೂ ನಾನು ಒಂದು ಸಹಾಯನ ಕೇಳ್ತಾ ಇದ್ದೀನಿ. ನನಗಿನ್ನೂ ಅವರು ಸಮಯ ಕೊಟ್ಟಿಲ್ಲ. ಅವರು ಒಪ್ಪಿ ಸಮಯ ಕೊಟ್ಟರೆ ನೆಕ್ಸ್ಟ್ ಮೂಮೆಂಟೇ ನಾನು ಚೆನ್ನೈಗೆ ಹೋಗಿ ಅವ್ರ ಸಂದರ್ಶನ ಮಾಡ್ಕೊಂಡು ಬರ್ತೀನಿ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಜಯಮಾಲಿನಿ ಅಲಮೇಲು ಮಂಗ ಅವರು ಒಂದು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಹೋರಾಡಿ ಸಂಸಾರಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಇವತ್ತು ಈ ಒಂದು ಮಟ್ಟದಲ್ಲಿ ಹೆಸರು ಮಾಡಿ ಇರೋವಂಥ ಹೆಣ್ಮಗಳು. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಈಗಲೂ ಮತ್ತೆ ಹೇಳ್ತೀನಿ, ಜಯಮಾಲಿನಿ ಅಂತಂದರೆ ಬರೀ ಗ್ಲ್ಯಾಮರ್ ಡಾಲ್ ಅಲ್ಲ. ಅವರು ಒಬ್ಬ ಸಾದಾ ಸೀದಾ ಹೆಣ್ಮಗಳು. ಪೂಜೆ ಪುನಸ್ಕಾರ, ದೇವರು ದಿಂಡ್ರು ಅಂತ ಬಹಳ ಅವರು ನಂಬುವಂಥ ಹೆಣ್ಮಗಳು. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಬಹಳ ಅತ್ಯಂತ ನೆಚ್ಚಿನ ಆರಾಧ್ಯ ದೈವ. ಮಗಳಾಗಿ, ತಂಗಿಯಾಗಿ, ಮಡದಿಯಾಗಿ, ತಾಯಿಯಾಗಿ, ಈಗ ಅತ್ತೆಯೂ ಆಗಿ, ಸೊಸೆಯಾಗಿ ಸಾಕಷ್ಟು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಎಲ್ಲದರಲ್ಲೂ ಯಶಸ್ವಿಯಾಗಿ ನಡ್ಕೊಂಡು ಬಂದಿರುವ ಜಯಮಾಲಿನಿ ಅಮ್ಮ ಅವ್ರಿಗೆ ನಮ್ಮ ಕನ್ನಡಿಗರ ಪರವಾಗಿ, ಎಲ್ಲ ಆರ್ ಕನಸುಗಳ ಕಾರ್ಖಾನೆಯ ಪರವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ತಲುಪಿದ್ರೆ, ನಿಮ್ಗೆ ಸಿಕ್ಕಿದ್ರೆ ದಯಮಾಡಿ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಿಳಿಸ್ತಾ, ಇಲ್ಲಿಗೆ
ಜಯಮಾಲಿನಿ ಅಮ್ಮ ಅವರ ಬದುಕಿನ ಕಥೆ ಎ ಸಿನಿಮಾ ಸರಸ್ವತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಸೋಮವಾರ ಇನ್ನೊಬ್ಬರ ಹೊಸ ಕಲಾವಿದರ ಬದುಕಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ಸರಣಿ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿಯಾಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.